ಹೇಳಿ ಅಂಕಲ್, ಬೈ ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಗೆಲ್ಲಬೇಕು? ಯಾವ ಪಕ್ಷ ಅಂತ ನಾವು ಹೇಳಂಗಿಲ್ಲ, ವ್ಯಕ್ತಿಗತವಾಗಿ ಎಲೆಕ್ಷನ್ ಮಾಡ್ತೀವಿ. ಪಕ್ಷ ಅಂತ ಇವರು ಬಿ ಜೆ ಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಜೆ ಡಿ ಎಸ್ ಆಗಲಿ ಯಾವುದಂತ ಇರೋಂಗಿಲ್ಲ. ಭಾಳ ವ್ಯಕ್ತಿಗತವಾಗಿ ವ್ಯಕ್ತಿ ಯಾರು ಚಲೋ ಒಳ್ಳೆಯವರು ಅನ್ನೋದು ವ್ಯಕ್ತಿಗತವಾಗಿ ಮಾಡಬೇಕು. ಈ ಸದ್ಯ ರೀಸೆಂಟಾಗಿ ಎಚ್ ವೈ ಮೇಟಿ ಅವರ ಮಗ ಇದ್ದಾರೆ, ಅವರ ಆಯ್ಕೆ ಆಗುವಂಥ ಒಂದು ವ್ಯವಸ್ಥೆ ಇದೆ ಅಂತ ಅನಿಸ್ತದೆ. ಈ ಕಡೆ ಅಭಿವೃದ್ಧಿ ಯಾವ ಥರ ಇದೆ ಸರ್? ಅಲ್ಲಿ ಅಭಿವೃದ್ಧಿ ಇದ್ದಾರೆ, ಅವ್ರ ತಂದೆಯವರಿದ್ದಾಗ ಅಭಿವೃದ್ಧಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಂಗಿಲ್ಲ. ಆದರೂ ಕೂಡ ಇನ್ನೂ ಕೆಲಸ ಕೂಡ ಮಾಡ್ಬೇಕಂದ್ರೆ ನಮ್ಗೆ ಯಾಕಂದ್ರೆ ಮನುಷ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಆಸೆ ಇರ್ತದೆ, ಇನ್ನಷ್ಟು ನಮ್ಮೂರ ಉದಯ ಕೆಲಸ ಆಗಬೇಕು ಅನ್ನುವಂಥ ವಿಚಾರ ಇರ್ತದೆ. ಆದರೆ ಮಾಡಿದ್ದಾರೆ ಕೆಲಸ ಸಾಕಷ್ಟು. ಇನ್ನೆಲ್ಲ ಏನೆಲ್ಲ ಮಾಡ್ಬೋದಿತ್ತು ನೋಡಿ, ಇನ್ನೆಲ್ಲ ಏನೆಲ್ಲ ಮಾಡ್ಬೋದಿತ್ತು ಅನ್ಸುತ್ತೆ? ಸಾಕಷ್ಟು ಕೆಲಸಗಳಿದ್ದಾವೆ. ಇಲ್ಲಿ ಪಟ್ಟಣ ಪಂಚಾಯತಿ ಆಗಿದೆ, ಇವಾಗ ಪಟ್ಟಣ ಪಂಚಾಯತಿ ಆಡಳಿತ ವರ್ಗ ಇಲ್ಲ, ಎಲ್ಲ ತಾವೇ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡವಲ್ರು. ಅದಕ್ಕೆಲ್ಲ ಉಸ್ತುವಾರಿ ಎಮ್ ಎಲ್ ಎ ಇದ್ದವರು ಅದನ್ನು ಸ್ವಲ್ಪ ಬಗ್ಗೆ ಕಾಳಜಿ ವಹಿಸಿರಂದ್ರೆ ಊರು ಕೆಲಸಗಳಾಗ್ತಾವೆ ಸಾಕಷ್ಟು. ಓಕೆ, ಥ್ಯಾಂಕ್ ಯು. ಯಾರು ಗೆಲ್ಲಿಬೇಕು ಅನ್ನೋದು ಏನಪ್ಪ ನಮಗೆ ಚುಚ್ಚುದೇನು ಬಿಡ್ತತೆ? ಮುಂದೇನು ಮಾಡೋದು? ಸಿದ್ದರಾಮಯ್ಯಗೆ ಹಾಕೋಣ ಏನು ಮೇಟಿ ಹುಲ್ಲಪ್ಪಗೆ ಹಾಕೋಣ? ಸಿದ್ದರಾಮಯ್ಯನವ್ರು ಏನೇನೋ ನಿಮಗೆ ಬಸ್ ಫ್ರೀ ಕೊಟ್ಟರು, ಮತ್ತೆ ಬಸ್ ಫ್ರೀ ಕೊಟ್ಟಾರ ಬಿಡು, ಅದೆಲ್ಲ ಅನುಕೂಲ ಆಗ್ಯದ್ರಿ. ಅನುಕೂಲ ಐತಿ. ಈಗ ಯಾರು ಸಿದ್ದರಾಮಯ್ಯ ಬರ್ಬೇಕಾ? ಯಾರಿಗೆ ಹಾಕ್ತೀರಿ ನೀವು? ನಾವು ನಮ್ಮ ಮನಸ್ಸಿಗೆ ತಿಳಿದವ್ರಿಗೆ ಹಾಕ್ತೀವಿ ನಾವು. ಹಂಗೆ ಹೊಡೆದು ಹೇಳೋಕ್ಕಾಗತ್ತ? ಹೌದಲ್ಲ? ಇಲ್ಲಿ ಯಾವ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ? ಅದಾಗ ನಮ್ಗೆ ಗಂಡು ಮಕ್ಳಿಗೆ ಗೊತ್ತಪ್ಪ, ನಮ್ಗೆ ಗೊತ್ತಿಲ್ಲ. ನಾವು ಹಾಕೋದು ಅಷ್ಟ. ನೀವು ಹಾಕೋದು ಏನು ಯಾರ್ದು ನಾವೇನು ತಿನ್ನೋರಲ್ಲ, ಏನೆಲ್ಲ ಆ ಪಕ್ಷ ಈ ಪಕ್ಷ ಬೇಕಂತೆಲ್ಲ ಫ್ರೆಂಡ್ಶಿಪ್ ಯಾವ ಕಡೆ ಇದನ್ನು ಮಾಡ್ತಾರೆ ಆ ಪ್ರಕಾರ ನಾವು ಫ್ರೆಂಡ್ಶಿಪ್ಗೋಸ್ಕರ ಇದನ್ನು ಮಾಡೋದು. ಆದರೆ ಹಣಕ್ಕೋಸ್ಕರ, ಡ್ರಿಂಕ್ಸ್ಗೋಸ್ಕರ ಇದನ್ನು ಮಾಡೋರಲ್ಲ. ಮಾಡೋದಂತೂ ದಿನ ಮಾಡ್ತೀವಿ. ಗಾಡಿಗೆ ಎಣ್ಣೆ ಹಾಕ್ಸಕ್ಕೆ ಬಂದರು ನಾವು ಅದು ಮಾಡೋರಲ್ಲ. ನಾವು ಬೀದಿ ವ್ಯಾಪಾರಸ್ಥರು ಅಂದರೆ ಐತಲ್ಲ, ನಮ್ಗೆ ಇನ್ಕಮ್ ಚಲೋ ಐತಿ, ನಾವು ಐತಲ್ಲ ಯಾರ್ದು ಏನು ಬೇಡ, ನಾವು ಮಾಡೋದು ಕರ್ತವ್ಯ ನಾವು ಮಾಡೋದು. ಯಾಕೆ ಅವರೇ ಗೆಲ್ಲಬೇಕು ಅಂತಂತಂದ್ರೆ ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಬಡವರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಬಡವರ ಬಗ್ಗೆ ಇರ್ತಕ್ಕಂಥ ಅವರ ಧೋರಣೆಯನ್ನು ನೋಡಿದರೆ ಮತ್ತು ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕಂತ ಆಸೆ ಪಡೋದ್ರಲ್ಲಿ ತಪ್ಪೇನೈತಿ? ಸಾಕಷ್ಟು ಅಭಿವೃದ್ಧಿಗಳಾಗಿದ್ದಾವೆ. ಇವತ್ತು ಯಾವುದೇ ರೀತಿಯಿಂದ ಬಡವರ ಬಗ್ಗೆ, ಶೋಷಿತರ ಬಗ್ಗೆ, ದೀನ ದಲಿತರ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಅಂತಂತ ಹೇಳ್ಬೋದು. ಅಭಿವೃದ್ಧಿ ಆಗಬೇಕಾಗಿದೆ, ಅಭಿವೃದ್ಧಿ ಆಗ್ತಾ ಇದೆ. ಈಗ ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೇಳಿದ್ದೀವಿ. ಅವರು ಸಾಕಷ್ಟು ಈಗ ಆಲ್ರೆಡಿ ಮಾಡಿದ್ದಾರೆ. ಕೆರೆ ತುಂಬು ಯೋಜನೆ ಇರ್ಬೋದು, ರೋಡು, ರಸ್ತೆ ಇವೆಲ್ಲ ಮಾಡಿದ್ದಾರೆ. ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇನ್ನೂ ಈಗ ನಾವು ಮೆಡಿಕಲ್ ಕಾಲೇಜನ್ನು ಕೇಳಿದ್ವಿ. ಎಲ್ಲ ಬಾಗಲಕೋಟೆ ಮತಕ್ಷೇತ್ರ ಜನತೆ ಸನ್ಮಾನ್ಯ ಎಚ್ ವೈ ಮೇಟಿಯವ್ರ ಮುಂದೆ ನಾವು ಇಟ್ಟಿರ್ತಕ್ಕಂಥ ಬಹು ದೊಡ್ಡ ಬೇಡಿಕೆ ಅಂತಂತಂದ್ರೆ ಅದು ಮೆಡಿಕಲ್ ಕಾಲೇಜು. ಯಾಕಪ್ಪ ಅಂತಂತಂದ್ರೆ ಇವತ್ತಿನ ದಿನಮಾನಗಳೊಳಗೆ ಯಾರೇ ಒಬ್ಬರು ಬಡವರು ಆರಾಮಿಲ್ಲದ ಒಂದು ವ್ಯವಸ್ಥೆದೊಳಗೆ ಹೋದ್ರೆ ಬಾಗಲಕೋಟೆಗೆ ಒಂದು ದವಾಖಾನೆಗೆ ಹೋದ್ರೆ ಒಂದು 50,000 ರೂಪಾಯಿ ಕಟ್ಟು ರೊಕ್ಕ ತೊಗೊಂಡ ಬಾಗಲಕೋಟೆ ದವಾಖಾನೆಗೆ ಹೋಗ್ಬೇಕು. ಅಂಥ ಒಂದು ವ್ಯವಸ್ಥೆ ಇದ್ದಾಗ ನಾವೆಲ್ಲರೂ ನಮ್ಮ ಸನ್ಮಾನ್ಯ ಎಚ್ ವೈ ಮೇಟಿಯವರಿಗೆ ಒಂದು ಬೇಡಿಕೆ ಇಟ್ಟಿದ್ದು ಏನಾದರೂ ಅಂತಂತಂದ್ರೆ ಅದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರಬೇಕು ನಮ್ಮ ಬಾಗಲಕೋಟೆಗೆ ಅಂತೇಳಿ ಅವರಲ್ಲಿ ನಮ್ಮ ದೊಡ್ಡ ಒಂದು ಮನವಿಯನ್ನು ಕೊಟ್ಟಿದ್ವಿ. ಆ ರೀತಿಯಾಗಿ ಅವರು ಸಾಕಷ್ಟು ಪ್ರಯತ್ನಪಟ್ಟು ಸಾಕಷ್ಟು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಶಂಕುಸ್ಥಾಪನೆಯನ್ನು ಮಾಡಿಸಿದ್ದಾರೆ. ಏನ ಮೇಟಿ ಅವರು ಚಲೋ ಇದ್ರು, ಅವ್ರು ತೀರ್ಕೊಂಡು ಅವನ ಮಗನೂ ಅದೇ ರೀತಿ ಹೊಕ್ಕಾನಂತ ನಮ್ಗೆ ಭರೋಸೆ ಐತಿ. ಕಾಂಗ್ರೆಸ್ ಬಂದ್ರು ಮತ್ತು ಒಂದಿಟ್ಟು ಅನುಕೂಲ ಮಾಡ್ಯಾರ್ರಿ, ಹಂಗೈತಿ. ಏನಿಲ್ರಿ, ಇಟ್ಟೆ ನಮಗೆ ನಡ್ಸ್ಕೊಂಡು ಹೋದ್ರೆ ಸಾಕು, ಮತ್ತೊಂದು ಏನಿಲ್ಲ. ಅವ್ರ ಅಪ್ಪ ಹೆಂಗಿದ್ದ ಇವನು ಮಾಡ್ಕೊಂತ ಹೋದ್ರೆ ಚಲೋ ಆಗತ್ತೆ. ಹೋರಿ ಚಲೋ ಐತ್ರಿ. ಅವ್ರು ಅವ ಮಾಡಿರ್ಲೇ ಮತ್ತೆ ಈಗ ಹಂಗ ನೋಡ್ಕೊಂಡು ಹೋಗ್ಬೇಕ್ರಿ ಇವ್ರು. ಇಷ್ಟ ನಮ್ಮ ಮಾತು.